ಏನಿವತ್ತು ಪಂಚರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ಕೂಡ ಯಾವುದೇ ಒಂದು ಗ್ಯಾಸಿನ ಬೆಲೆ ಏರಿಸಿರ್ಲಿಲ್ಲ, ಯಾವುದೇ ಒಂದು ಪೆಟ್ರೋಲು ಡೀಸೆಲ್ ಬೆಲೆ ಯಾವುದು ಕೂಡ ಏಳಿರ್ಲಿಲ್ಲ. ಪಂಚರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಂಗೆನೆ ಏನು ಸುಮಾರು ಒಂದು ₹1,200 ಕಮರ್ಷಿಯಲ್ ಗ್ಯಾಸ್ ಬೆಲೆನ ಜಾಸ್ತಿ ಮಾಡ್ತಿರ್ತಕ್ಕಂಥದ್ದು, ಮತ್ತೆ ಪೆಟ್ರೋಲ್ ಬೆಲೆ ಅಂತೂ ಇವತ್ತು 100 ದಾಟೋಗಿ ₹107 ಆಗಿರ್ತಕ್ಕಂಥದ್ದು, ಡೀಸೆಲ್ ಬೆಲೆ ₹94 ಆಗಿರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು ಕಳೆದ ಒಂದು 3-4 ದಿನದಲ್ಲಿ ₹3-4 ಜಾಸ್ತಿ ಮಾಡಿದ್ದಾರೆ. ಈ ರೀತಿಯಾಗಿ ಯಾವುದೇ ಒಂದು ವ್ಯವಸ್ಥೆ ಮಾಡದೆ, ಬೆಲೆ ಏರಿಕೆಗೆ ವಿರುದ್ಧವಾಗಿ ಯಾವುದೇ ಒಂದು ಕ್ರಮಗಳನ್ನ ತಗೊಳ್ಳದೆ, ಡಾಲರ್ ಬೆಲೆನೂ ಕೂಡ ಇವತ್ತು ನಾವು ನೋಡಿದ್ರೆ ₹96 ಕುಸಿದೋಗಿ ಇವತ್ತು ₹97 ಆಗ್ತದೆ. ವಿಶ್ವದಲ್ಲೇನೆ ಅತ್ಯಂತ ವೀಕ್ ಕರೆನ್ಸಿ ಯಾವ್ದಾದ್ರು ಇದೆ ಅಂದ್ರೆ ಇವತ್ತು ಭಾರತದ ರೂಪಾಯಿ ಆಗಿದೆ. ಈ ರೀತಿಯಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಯಾವ್ಯಾವ ತರದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಬೇಕೋ ಎಲ್ಲಾ ರೀತಿಯಲ್ಲಿ ಸಿಲುಕಿಸಿ ಇವತ್ತು ನಾವೆಲ್ಲ ನೋಡ್ದಂಗೆ ಕೇಳ್ದಂಗೆ ಏನ್ ಎಪ್ಸ್ಟೀನ್ ಫೈಲ್ಗಳಲ್ಲಿ ಯಾವ್ಯಾವ ಮಾಹಿತಿಗಳು ಏನೇನ್ ವಿಷಯಗಳು ನಮ್ಗೆ ಇವೆ ಗೊತ್ತಿಲ್ಲ. ಆದ್ರೆ ಆ ಎಪ್ಸ್ಟೀನ್ ಫೈಲ್ಗಳಲ್ಲಿ ಇರ್ತಕ್ಕಂಥ ವಿಷಯಕ್ಕೆ ಇವತ್ತು ಮಣಿದು ಅಮೆರಿಕಾಯಿನ ಕೈಗೊಂಬೆ ಆಗಿ ಅಮೆರಿಕ ಮತ್ತೆ ಇಸ್ರೇಲ್ ಯಾವ ಒಂದು ನಿರ್ದೇಶನ ಕೊಡ್ತಾ ಇದ್ರೆ ಅದ್ರ ಪ್ರಕಾರವಾಗಿ ನಮ್ಮ ವಿದೇಶದ ನೀತಿಗಳು ನಿಯಮಗಳು ನಮ್ಮ ಫಾರಿನ್ ಪಾಲಿಸಿ ಏನಿದೆ ಇವತ್ತು ಅಮೆರಿಕ ಇಸ್ರೇಲ್ ಕೈಗೊಂಬೆ ಆಗಿ ನಾವು ತಗೊಂತಾ ಇರ್ತಕ್ಕಂಥದ್ರ ಪರಿಣಾಮವಾಗಿ ದೇಶ ಇವತ್ತು ಎಲ್ಲ ರೀತಿಯಾದಂತಹ ಆರ್ಥಿಕ ಇಕ್ಕಟ್ಟುಗಳಲ್ಲಿ ಸಿಗಾಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ.